ಥಿಂಕ್ ಒಂದು ವಿಭಿನ್ನವಾದ ಸಿನಿಮಾ ಗೆದ್ರೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಅದು ಒಬ್ಬ ನ್ಯೂ ಡೈರೆಕ್ಟರ್, ಅರ್ಜುನ್ ಜನ್ಯ ಮ್ಯೂಸಿಕ್ ಎಲ್ಲ ಕೇಳಿದ್ರು. ಬಟ್ ಫಸ್ಟ್ ಟೈಮ್ ದರ್ಶನ್ ಅಂತ ಬಂದಾಗ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ, ಏನ್ ಮಾಡಿರ್ಬೋದು. ನಾಟ್ ಓನ್ಲಿ ಅಭಿಮಾನಿ ಫ್ಯಾನ್ಸ್ ಅಂತಲ್ಲ, ಕ್ರಿಟಿಕ್ಸ್ ಇಂದ ಹಿಡಿದು ಇಂಡಸ್ಟ್ರಿಯಿಂದ ಹಿಡಿದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಏನ್ ಮಾಡಿರ್ಬೋದು. ಅದು ಬಿಗ್ ಕ್ಯಾನ್ವಾಸ್ ಫಿಲ್ಮ್. ಯಾಕಂದ್ರೆ ಕ್ಯಾನ್ವಾಸ್ಗೋಸ್ಕರ ಮಾಡಿದಲ್ಲ ಸಿನಿಮಾ. ಒಂದು ಸಿನಿಮಾ ಕಥೆ ಇಟ್ಕೊಂಡು ಅದಕ್ಕೆ ತಕ್ಕಂತ ಕ್ಯಾನ್ವಾಸ್ ಅವ್ರು ಸೆಟ್ ಮಾಡ್ತಾರೆ. ಅದು ರಮೇಶ್ ರೆಡ್ಡಿ ಅವರು ತುಂಬಾ ಥ್ಯಾಂಕ್ಸ್ ಅವ್ರು ಸಪೋರ್ಟ್ ಮಾಡಿದ್ರು. ಒಬ್ಬ ನ್ಯೂ ಕಮರ್ಗೆ ಮ್ಯೂಸಿಕ್ ಮಾಡ್ಬಿಡ್ಬೋದು, ಬಟ್ ಆಸ್ ಎ ಡೈರೆಕ್ಷನ್ ಒಂದು ವಿಭಿನ್ನವಾಗಿ ಜನಗಳನ್ನ ಕೂರಿಸ್ಬೇಕು. ಒಂದು ವಿಭಿನ್ನವಾದ ಒಂದು ಹೆಂಗೆ ಪ್ಯಾರಲ್ ವರ್ಲ್ಡ್, ಇವತ್ತು ಜನ ರಿಲೇಟ್ ಮಾಡ್ತಾರೆ, ಈ ವರ್ಲ್ಡ್ ಆ ವರ್ಲ್ಡ್ ಪ್ಯಾರಲ್ ಪ್ಯಾರಲ್ ಹೋಗ್ಬೇಕು. ಆಮೇಲೆ ಇವತ್ತು ಏನ್ ಮೆಸೇಜ್ ಬೇಕು ಆಡಿಯನ್ಸ್, ಒಂದು ಒಳ್ಳೆ ಮೆಸೇಜ್ ಇದೆ. ಮೊಬೈಲ್ ಇರ್ಬೋದು, ಯಾವತ್ತ ಅದೆಲ್ಲ ಬಹಳ ಅದ್ಭುತವಾಗಿ ಕಮರ್ಷಿಯಲಿ ಒಂದು ಫಿಲಾಸಫಿನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಆದ್ರೆ ಎಲ್ಲಾ ವಸ್ತುಕ್ಕೂ ಒಂದು ಜೀವ ಇರುತ್ತೆ, ಅದೊಂದಿದೆ ಮೆಸೇಜ್. ಇಲ್ಲಿ ಮೊಬೈಲ್ ಯೂಸ್ ಮಾಡೋದಿರ್ಬೋದು, ಇಲ್ಲ ಅನ್ನೆಸರಿ ಗಾಡಿ ನಡೆಸಬೇಕಾದ್ರೆ ಯಾರು ವಿಡಿಯೋ ಮಾಡ್ತಾರೆ ಅದು ನೋಡ್ಬೋದು. ಅದು ಯೂಶಲ್ ಆಗೋಯ್ತು ಎಲ್ಲಾ ಕಡೆಯಿಂದ. ಅದರ ಸಮ್ ಪಾಯಿಂಟ್ಸ್ ಎಂಟರ್ಟೈನಿಂಗ್ ವೇಲಿ ಬಹಳ ಚೆನ್ನಾಗಿ ಮಾಡಿದೆ. ಅದು ನಾವು ಕೇಂದ್ರ ರಾಜೇಶ್ ಶೆಟ್ಟಿ ಹೇಳಿದ್ರು, ಹೇಳ್ತೀವಿ ಒಂದು ತ್ರಿವೇಣಿ ಸಂಗಮನ ತ್ರಿವೇಣಿ ಅದು ಬಹಳ ಖುಷಿಯಾಗಿತ್ತು. ಐ ಥಿಂಕ್ ಒಳ್ಳೆ ಥಾಟ್, ಜನಗಳ ಒಂದು ಅಭಿಪ್ರಾಯ ಹೇಳ್ತಾರೆ ಸರಿಯಾಗಿರ್ತದೆ. ಐ ಥಿಂಕ್ ಸ್ಟಿಲ್ ಗುಡ್ ಅಂತ ನನ್ನ ಭಾವನೆ. ಇದುವರೆಗೂ ನಾವು ಬಂದ ಪ್ರತಿಕ್ರಿಯೆಯಲ್ಲಿ ನಮ್ಗೆ ಬಹಳ ಖುಷಿ ಕೊಡ್ತು, ಹೆಮ್ಮೆ ಕೊಡ್ತು. ಯಾಕೆ ಇದು ಒಂದು ಡಿಫ್ರೆಂಟ್ ಆದ ಒಂದು ಪ್ರಾಜೆಕ್ಟ್ ನ ಜನ ಅಷ್ಟು ಎಷ್ಟು ಬಿಫೋರ್ ರಿಲೀಸೇನೆ ಆ ಟ್ರೈಲರ್ ನ ಬಹಳ ಚೆನ್ನಾಗಿ ಅವರು ಏನು ಡಿಕೋಡ್ ಮಾಡಿದ್ರು. ಅದು ಬಹಳ ಖುಷಿ ಆಗುತ್ತೆ. ಒಂದು ಫಿಲ್ಮ್ ಡಿಕೋಡ್ ಇಷ್ಟು ಡಿಕೋಡ್ ಮಾಡಿದ್ದಿಲ್ಲ ಅಂತ ತಲೆ ಕೆಡ್ಸ್ಕೊಂಡಿಲ್ಲ, ಇಷ್ಟು ಡಿಕೋಡ್ ಮಾಡಿದ್ದಿಲ್ಲ. ಅದು ನೋಡ್ಬೇಕಾದ್ರೆ ಈ ರೀತಿ ಒಂದು ರೆಸ್ಪಾನ್ಸ್ ಬಂದ್ರೆ ಬಹಳ ಖುಷಿ. ಶಿವತಾಂಡವ ಇರುತ್ತೆ, ಬಟ್ ಆ ಶಿವತಾಂಡವ ಬರ್ಬೇಕಂದ್ರೆ ಫಸ್ಟ್ ಹಾಫ್ ನಾವ್ ಏನಿದೀವೋ ಅದು ಇಂಪಾರ್ಟೆಂಟ್ ಆಗಿದೆ. ಅದು ನಾವ್ ಇಲ್ಲ ಅಂದ್ರೆ ಸೆಕೆಂಡ್ ಹಾಫ್ ಏನ್ ಮಾಡಕ್ಕಾಗಲ್ಲ. ಫಸ್ಟ್ ಹಾಫ್ ಇದ್ದಿದ್ರಿಂದನೇ ಸೆಕೆಂಡ್ ಹಾಫ್ ತಾಂಡವ ಆಗುತ್ತೆ. ಈಗ ಫಸ್ಟ್ ಹಾಫ್ ತಾಂಡವ ಆಗ್ಬಿಟ್ಟು ಸೆಕೆಂಡ್ ಹಾಫ್ ತಾಂಡವ ಆಗುತ್ತೆ. ಸ್ಲೋ ಆಗಿ, ಅದಕ್ಕೆ ಶಿವ ತಾಂಡವ. ಶಿವ ಸೌಂಡ್ ಕಮ್ಮಿ ಇರುತ್ತೆ, ತಾಂಡವ ಜಾಸ್ತಿ ಇರುತ್ತೆ. ಅದಕ್ಕೂ ಇದನ್ನ ಅರ್ಜುನ್ ಜನ್ಯ ಫಸ್ಟ್ ಹಾಫ್ ಉಪೇಂದ್ರ ಹಾಗೂ ರಾಜೇಶ್ ಶೆಟ್ಟಿ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಜನಗಳನ್ನ ಎಂಗೇಜಿಂಗ್ ಆಗ ನಾನು ಯಾರೋ ಫ್ರೆಂಡ್ಸ್ ಫೋನ್ ಮಾಡಿದ್ರು, ಫಸ್ಟ್ ಹಾಫ್ ತುಂಬಾ ಎಂಗೇಜಿಂಗ್ ಆಗಿ ಹೋಗುತ್ತೆ, ಸೆಕೆಂಡ್ ಹಾಫ್ ಬೇಗ ಜಾಸ್ತಿ ಆಗುತ್ತೆ. ಅದು ಎಂಟ್ರಿ ಆಗ್ತದೆ, ಅದು ಆ ಎಂಟ್ರಿ ಫಾಸ್ಟ್ ಆಗ್ಬೇಕಾದ್ರೆ ಈ ಎಂಟ್ರಿ ಚೆನ್ನಾಗಿರೋದ್ರಿಂದ ಇದುವರೆಗೆ ರಗಡ್ ಲುಕ್ ಅಲ್ಲೇ ಕಾಣಿಸ್ಕೊಂಡ್ರು ನೀವು. ಈ ಸತಿ ಕಾಮ್ ಅಂಡ್ ಕಂಪೋಸ್ಡ್ ಅಲ್ಲದೆ ಸೀರೆ ಉಟ್ಟ ಲುಕ್ಕಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಎಲ್ಲರೂ ಕೂಡ ಆಶ್ಚರ್ಯ ಆಗುತ್ತೆ. ಎಲ್ಲ ಅವತಾರಗಳಷ್ಟೇ, ಎಲ್ಲ ಅವತಾರಗಳನ್ನ ಅವರು ಮಾಡಿರೋದು. ಅದು ನಮ್ಮ ಪಾಲು ಬಂತು, ಅದು ಭಾಗ್ಯ. ಕನೆಕ್ಷನ್ ಇದು ಮನುಷ್ಯ ಹೋದ್ಮೇಲೆ ಅವ್ನ ಆತ್ಮ ತೃಪ್ತಿ ಪಡೀತಾ ಇಲ್ವಾ, ಎಲ್ಲ ಬಹಳ ಬಹಳ ವಿಶೇಷತೆಗಳು. ನಾವು ಅಷ್ಟಾಗಿಲ್ಲ ಹೇಳ್ತೀವಿ, ಆತ್ಮ ಅದು ಅದೆಲ್ಲ ಅದಕ್ಕೆಲ್ಲ ಒಂದು ಏನು ಪರಿಪೂರ್ಣತೆ ಆದಾಗ ಜನಗಳು ಬಿಟ್ಬಿಡ್ತೀವಿ, ಅವ್ರಿಗೆ ಯಾವ ಅವತಾರ ಇಷ್ಟ ಆಗುತ್ತೆ ಯಾವ ಅವತಾರ. ಬಟ್ ನನಗೇನಿದೆ ವೆರಿ ಲಕ್ಕಿ. ಓಕೆ, ನಂಗೆ ಅವಾಗ ಆಕ್ಚುಲ್ ಆಗಿ ಕೀಮೋ ಹೊಡಿತಾ ಇತ್ತು, ಕೀಮೋ ಹೊಡಿತಾ ಇತ್ತು. ಬಟ್ ನಾನು ಹೆಂಗ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಎಲ್ಲ ಜನಗಳ ಅಭಿಮಾನ ಸಪೋರ್ಟ್ ಇಲ್ಲ, ಅರ್ಜುನ್ ಜನ್ಯ ಇಡೀ 45 ಟೀಮ್ ಸಪೋರ್ಟ್. ಆ ಶಕ್ತಿಯಲ್ಲಿ ದೇವರು ನನಗೆ ಸ್ಪೆಷಲ್ ಆಗಿ ಆಶೀರ್ವಾದ ಮಾಡ್ತಾರೆ. ನಿಜವಾಗಿ ಭಾಗ್ಯ. ಅದು ಹೆಂಗೆ ಒಂದೊಂದು ಅವತಾರಕ್ಕೂ 3 ಅವರ್ ಬೇಕು ಮೇಕಪ್, 3 ಅವರ್ಸ್ ಕಾಸ್ಟ್ಯೂಮ್. ಏನೇ ಟೈರ್ಡ್ನೆಸ್ ಗೊತ್ತಾಗ್ತಿಲ್ಲ. ಕ್ಯಾಮ್ರಾ ಬಂದ ತಕ್ಷಣ ಎಲ್ಲೋ ದೇವರೇ ನನ್ನ. ರಾಯಪ್ಪ ಶಿವಪ್ಪ ಕಾಂಬಿನೇಷನ್ ಸಖತ್ ವರ್ಕ್ ಆಗಿದೆ. ಶಿವಪ್ಪ ರಾಯಪ್ಪ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾ. ಎರಡು ಅಪ್ಪನೇ, ಶಿವಪ್ಪ ರಾಯಪ್ಪ. ಕ್ಯಾನ್ಸರ್ ಗೆದ್ದ ನಂತರ ಈ ಮೂವಿಯನ್ನ ಬಿಟ್ಟು ನೋಡೋದಾದ್ರೆ ರಾಜ್ಯಾದ್ಯಂತ ಇವತ್ತು ಒಂದು ಹಬ್ಬನೇ ಆಚರಿಸಲಾಗ್ತಾ ಇದೆ. ಸೊ ನಿಮ್ಮ ಅಭಿಮಾನಿಗಳ ಹರ್ಷೋದ್ಗಾರಕ್ಕೆ ಏನ್ ಹೇಳ್ತಾರೆ? ಸಿನಿಮಾ ಯಾವುದೇ ಸಿನಿಮಾ ಒಂದು ವಿಭಿನ್ನ ಸಿನಿಮಾ ಗೆದ್ದಾಗ ಬಹಳ ಖುಷಿ.
ಕಳೆದ ವರ್ಷ ಶಿವಣ್ಣ ಸಿನಿಮಾ ಓಕೆ ಶಿವಣ್ಣ ಕಳೆದ ವರ್ಷ ಇದೇ ಟೈಮ್ ಡಿಸೆಂಬರ್ ಋತುವಿನಲ್ಲಿ ಫ್ಯಾನ್ಸ್ ಗಳೆಲ್ಲ ನಿಮ್ಮ ಆರೋಗ್ಯದ ವಿಚಾರವಾಗಿ ಸಖತ್ ಎಂಜಾಯ್ ಮಾಡಿದ್ರು, ಸಂಭ್ರಮಿಸಿದ್ರು, ಎಷ್ಟೋ ದೇವರುಗಳಿಗೆ ಹರಕೆ ಕಟ್ಟಿದ್ರು. ಸೊ ಇವತ್ತು ಅದೇ ಅಭಿಮಾನಿ ದೇವರುಗಳು ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ತುಂಬಾ ಅದ್ಭುತವಾದಂತ ರೆಸ್ಪಾನ್ಸ್ ಎಂಟೈರ್ ಕರ್ನಾಟಕ. ಅದೇ ನಾವು ಬ್ಲೆಸ್ಡ್ ಅಂತ ಹೇಳಿದ್ರು. ಅದಕ್ಕೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಪ್ಪಾಜಿ ಅದಕ್ಕೆ ಅಭಿಮಾನಿ ದೇವರುಗಳು ಅಂತಾರೆ. ಯಾಕಂತಾರೆ ಅಂದ್ರೆ ಅವರ ಪ್ರೀತಿ ವಿಶ್ವಾಸದಿಂದನೇ ನಾವು ಇವತ್ತು ಇಷ್ಟು ಮಟ್ಟಿಗೆ ಬಂದು ನಿಂತಿರೋದು. ಯಾವುದೇ ಕಾರಣಕ್ಕೂ ನಾವು ಕೈ ಬಿಟ್ಟಿಲ್ಲ. ಅದೊಂದು ಬಹಳ ಖುಷಿಯಾದ ವಿಷಯ. ಇಲ್ಲಿ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಅವರೆಲ್ಲ ತೋರಿಸೋ ಇಂಟ್ರೆಸ್ಟ್ ಸಿನಿಮಾಗೆ ಅದಕ್ಕೆ ಪ್ರತಿಫಲ ಸಿಕ್ಕಿದಾಗ ನಮ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಲಾಸ್ಟ್ ಇದೆ 1 ವರ್ಷ ನೆನ್ನೆಗೆ ಆಪರೇಷನ್ ಆಗಿ 1 ವರ್ಷ. ಡಾಕ್ಟ್ರು ನಿಮ್ಗೆ ವಿಡಿಯೋ ಮಾಡಿ ಕಳಿಸಿದ್ರು. ಅದ್ರ ಅವ್ರು ಯಾರು ನಮ್ಗೆ ನಮ್ಮ ಪಾಲಿಗೆ ದೇವರು ವೈದ್ಯ ನಾರಾಯಣ ಹರಿ ಅಂತಾರೆ. ನೋಡಿ ಹೆಂಗ್ ಕನೆಕ್ಷನ್ ಆಗುತ್ತೆ ಗೊತ್ತಾಗಲ್ಲ. ಅದೇ ಟೈಮ್ ರಿಲೀಸ್ ಆಗುತ್ತೆ ಪಿಕ್ಚರ್. ಕನೆಕ್ಷನ್ ಎಲ್ಲದಕ್ಕೂ ಕನೆಕ್ಷನ್. ಈ ಸಿನಿಮಾ ನೋಡಿದಾಗ ಕನೆಕ್ಟ್. ಇಂಥ ಸಬ್ಜೆಕ್ಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ಈ ತರದ ಒಂದು ಸಿನಿಮಾ ಸೊ ಅದು ರಮೇಶ್ ರೆಡ್ಡಿ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಮೊದಲು ಹೇಳಿದೆ ಬಹಳ ಒಂದು ಅದ್ಭುತವಾಗಿ ಅದಕ್ಕೆ ಅಪ್ಪಾಜಿ ನಿರ್ಮಾಪಕರ ಅನ್ನದಾತರು ನಿಜವಾದ ಅನ್ನದಾತರು. ಎಷ್ಟು ಜನ ಎಷ್ಟು ಫ್ಯಾಮಿಲಿ ತುಂಬಾ ಚೆನ್ನಾಗಿ ಬದುಕಿ ಅಂತಿರೋದು. ಇವತ್ತಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ. ಸಿನಿಮಾ ಸೋಷಿಯಲ್ ಮೀಡಿಯಾ ಒಂದಷ್ಟು ನೋಡ್ತಾ ಇರ್ತಾರೆ ಎಲ್ಲ. ದೇಶದ ಸೂರ್ಯೋದಯ ಜಾಸ್ತಿ ಇರುತ್ತೆ ಅವ್ರಿಗೆ ತುಂಬಾ 8% ಸಿನಿಮಾ ತುಂಬಾ ಚೆನ್ನಾಗಿ ಸಿಂಪಲ್. ಅವ್ರಿಗೆ ಅಲ್ಲೇ ಆನ್ಸರ್ ಸಿಗುತ್ತೆ. ಯಾಕಂದ್ರೆ ಅವ್ರೇ ಯಾರು ಮನೇಲಿ ಹೊಡೆಯಕ್ಕೆ ಹೋಗ್ಬಾರ್ದು, ಯಾರು ಭಾವನೆ ಸಿಕ್ಕರೆ ಆಟ ಆಡೋಕೆ ಹೋಗ್ಬಾರ್ದು. ಆಟ ಆಡಿದಾಗ ಸೀನ್ ಬರ್ತೀವಿ ಯಾವುದೇ ಜನ ವಿಡಿಯೋ ಮಾಡ್ತಾರೆ. ಯಾವುದೇ ಭಾವನೆ ಹೋಗುತ್ತೆ ಆಟ ಆಡ್ತಾ ಟ್ರೈ ಟು ಸಾಲ್ವ್ ಮಾಡೋಕ್ಕಾಗ್ತದೆ ಬಹಳ ಕಷ್ಟ. ನೀವು ಏನಾಗ್ಬಿಟ್ಟಿದೆ ಇವಾಗ ಬದುಕಕ್ ಬಿಡೋಣ ಅದಕ್ಕೆ ಭಾವನೆ ಯಾರೇ ಆಗಲಿ ಮನುಷ್ಯ ನಾವು ಪಿಕ್ಚರ್ ಚೆನ್ನಾಗಿರುತ್ತೆ ಓಕೆ ಅಷ್ಟೇ. ಮನುಷ್ಯ ಅರ್ಥ ಮಾಡ್ತಾರೆ. ಸೊಸೈಟಿ ಅಷ್ಟೇ ಎಷ್ಟು ದಿನ ಇರ್ತೀವಿ ನಾವು ಅರ್ಜುನ ನಾವೆಲ್ಲರೂ ಒಂದು ಏನಾದ್ರು ಈ ರೋಲ್ ನೋಡ್ಬಿಟ್ಟು ಒಂದು 5-6 ತಿಂಗಳಾಯ್ತು. ಇದ್ರ ಜೊತೆಗೆ ಚಿತ್ರದುರ್ಗದ ಬಳಿ ಒಂದು ಆಕ್ಸಿಡೆಂಟ್ ಆಗೋಗಿದೆ. ಅದು ನನಗೂ ಬೆಳಗ್ಗೆ ಗೊತ್ತಾಯ್ತು. ನನಗೆ ಬಹಳ ನೋವಾಯ್ತು. ಐ ಥಿಂಕ್ ಇಟ್ಸ್ ಏನು ಹೇಳಕ್ಕಾಗಲ್ಲ. ಏನಂದ್ರೆ ಯಾರ ತಪ್ಪು ಆತನ ತಪ್ಪ ಇದನ್ ತಪ್ಪ ಅಂತ ಹೇಳಕ್ಕಾಗಲ್ಲ. ಇವತ್ತು ಅವ್ರ ಎಲ್ಲಾರ ಆತ್ಮಕ್ಕೂ ಶಾಂತಿ ಸಿಗ್ಬೇಕು. ಅದು ಹೇಳೋದು ಈಸಿ, ಆತ್ಮಕ್ಕೆ ಶಾಂತಿ ಸಿಗುತ್ತೆ ಹೇಳೋದು ಈಸಿ. ಬಟ್ ದುಃಖ ಅದನ್ನೇ ಎಲ್ಲಾರ್ಗು ಬರುತ್ತೆ ಹೋಗುತ್ತೆ. ಬಟ್ ಕ್ರಮೇಣ ಇದು ಆ ದುಃಖ ಕಮ್ಮಿ ಆಗ್ಲಿ ಹೋಗುತ್ತೆ. ಖುಷಿ ಆಗುತ್ತೆ. ಒಂದು 2 ಸಿನಿಮಾ ಗೆದ್ದಾಗ ಏನಾಗುತ್ತೆ ಅಂದ್ರೆ ಒಂದು ಹೆಲ್ತಿ ಇದಾಗುತ್ತೆ. 2 ಕನ್ನಡ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂದ್ರೆ I think very happy and happy Christmas to everyone.